ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಹೋಮ್ ಮೇಡ್ ಖಾದ್ಯ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಿಮಗೆ ಒಂದು ಹೆಲ್ದಿಯಾಗಿರೋ ರೆಸಿಪಿ ಹುರುಳಿಕಾಳು ಚಟ್ನಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀವಿ. ಹುರುಳಿಕಾಳು ಒಂದು ತುಂಬ ಹೆಲ್ದಿ ಫುಡ್ಡು. ಸೊ ಇದು ನಿಮ್ಮ ಜೀರ್ಣಕ್ರಿಯೆಗೆ ತುಂಬ ಹೆಲ್ಪ್ ಮಾಡುತ್ತೆ. ಹಾಗೆ ಕಿಡ್ನಿ ಸ್ಟೋನ್, ವೆಯ್ಟ್ ಲಾಸ್, ಡಯಾಬಿಟೀಸ್ ಆ್ಯಂಡ್ ಸ್ಕಿನ್ ಗ್ಲೋಗೂ ಇದು ಹೆಲ್ಪ್ ಮಾಡುತ್ತೆ ಅಂತ ಹೇಳ್ಬೋದು. ಈಗ ನಾನು ಇದನ್ನು ಹೇಗೆ ಈಸಿ ವೇಯಲ್ಲಿ ಮಾಡೋದು ಅಂತ ಹೇಳ್ಕೊಡ್ತೀನಿ. ಮೊದಲು ನೀವು 1 ಕಪ್ ಆಗೋಷ್ಟು ಹುರುಳಿಕಾಳು ತೊಗೊಳ್ಳಿ. ಇದನ್ನು ತೊಳೆಯೋದು ಬೇಡ, ಡೈರೆಕ್ಟಾಗಿ ಒಂದು ತವಾ ಮೇಲೆ ಹಾಕಿ ಬಿಸಿ ಮಾಡ್ಕೊಳ್ಳಿ. ಇದನ್ನು ನೀವು ಒಂದು 2 to 3 ಮಿನಿಟ್ಸ್ ಬಿಸಿ ಮಾಡ್ಕೊಳ್ಳಿ. ಸ್ವಲ್ಪ ಬ್ರೌನ್ ಕಲರ್ ಬರುತ್ತಲ್ಲ ಅಷ್ಟು ಬಿಸಿ ಆದರೆ ಸಾಕು. ಕೆಲವರು ಚಟ್ನಿ ಮಾಡೋಕ್ಕೆ ಹೋಗಲ್ಲ, ಹುರುಳಿಕಾಳನ್ನ ನೆನೆಸಿಟ್ಬಿಟ್ಟು ಮೊಳಕೆ ಮಾಡ್ಕೊಂಡು ತಿಂತಾರೆ. ಬಟ್ ಅದು ಅಷ್ಟು ಟೇಸ್ಟಿ ಆಗಿರಲ್ಲ, ಸೊ ಕೆಲವ್ರಿಗೆ ಇಷ್ಟ ಆಗಲ್ಲ. ಅಂಥವ್ರು ಈ ಥರ ಟ್ರೈ ಮಾಡಿ ನೋಡಿ. ತುಂಬ ಈಸಿಯಾಗಿ ಮತ್ತು ಒಂದು 5 to 10 ಮಿನಿಟ್ಸ್ ಒಳಗೆ ನಿಮ್ಗೆ ಆಗೋಗುತ್ತೆ. ಸೊ ಹೆಲ್ದಿ ಕೂಡ ಹೌದು. ಸೊ ಇಲ್ಲಿ ನೋಡ್ತಾ ಇರ್ಬೋದಲ್ಲ, ಈಗ ಒಂದು ಕಂದು ಬಣ್ಣ ಆಗೋಷ್ಟು ಆಗಿದೆ. ಸೊ ಇಷ್ಟ ಆದರೆ ಸಾಕು. ಈಗ ಸ್ವಲ್ಪ ಇದನ್ನು ಆರಕ್ಕೆ ಬಿಟ್ಬಿಡಿ. ನಂತರ ಇದನ್ನು ಸ್ವಲ್ಪ ಕ್ಲೀನಾಗಿ ತೊಳ್ಕೊಂಡು ತೆಗೆದಿಟ್ಕೊಳ್ಳಿ. ನೆಕ್ಸ್ಟ್ ಇದಕ್ಕೇನೆಲ್ಲ ಬೇಕು ಅಂತ ನೋಡೋಣ. ಇದಕ್ಕೆ 1 ಕಪ್ ಆಗೋಷ್ಟು ಕಾಯಿ ತುರಿ, ಒಂದು 4 to 5 ಒಣಮೆಣಸು. ಸೊ ಖಾರ ಎಷ್ಟು ಬೇಕು ನೋಡ್ಕೊಂಡು ಹಾಕ್ಕೊಳ್ಳಿ. ನಾವಿಲ್ಲಿ ಮೀಡಿಯಮ್ ಖಾರ ಮಾಡ್ಕೊತಾ ಇದ್ದೀವಿ. 2 ಟೀ ಸ್ಪೂನ್ ಧನಿಯಾ, ಸ್ವಲ್ಪ ಹುಣಸೆ ಹುಳಿ, 4 ಹೆಸರು ಬೆಳ್ಳುಳ್ಳಿ, ಹಾಗೆ 2 ಚಿಕ್ಕದಾಗಿರೋ ಈರುಳ್ಳಿನ ತೊಗೊಂಡಿದ್ದೀನಿ ಇಲ್ಲಿ. ಈಗ ಒಂದು ಮಿಕ್ಸಿ ಜಾರ್ಗೆ ತೆಗೆದುಕೊಂಡಿರೋಂಥ ಕಾಯಿ ತುರಿ, ಹುರಿದು ತೊಳೆದಿಟ್ಕೊಂಡಿರೋಂಥ ಹುರುಳಿಕಾಳು, ಒಣಮೆಣಸು, ಕೊತ್ತಂಬರಿ, ಹುಣಸೆಹಣ್ಣು, ಬೆಳ್ಳುಳ್ಳಿ ಹಾಗೂ ಈರುಳ್ಳಿ ಇಷ್ಟನ್ನು ಹಾಕ್ಕೊಳ್ಳಿ. ಆ್ಯಂಡ್ ರುಚಿಗೆ ಎಷ್ಟು ಬೇಕೋ ಅಷ್ಟನ್ನ ಉಪ್ಪು ಹಾಕ್ಕೊಳ್ಳಿ. ಬೇಕಾದರೆ ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ, ಬಿಕಾಸ್ ಲಾಸ್ಟ್ ನೀವು ಆ್ಯಡ್ ಮಾಡ್ಕೋಬೋದು. ಈಗ ನೀವು ಇದಕ್ಕೆ ಒಂದು 1/4 ಗ್ಲಾಸ್ ಆಗುವಷ್ಟು ನೀರನ್ನ ಆ್ಯಡ್ ಮಾಡ್ಕೊಳ್ಳಿ. ಆ್ಯಂಡ್ ಇದನ್ನು ತುಂಬ ಚೆನ್ನಾಗಿ ನುಣ್ಣಗೆ ರುಬ್ಕೊಳ್ಬೇಕು. ಇಲ್ಲಿ ನೋಡ್ತಿದ್ದೀರಲ್ಲ, ಇಷ್ಟು ಸಣ್ಣಗಾಗುವಷ್ಟು ನೀವು ರುಬ್ಕೊಳ್ಬೇಕು ಇದನ್ನು. ಸೊ ಇಷ್ಟು ಮಾಡಿದರೆ ಇದು ತುಂಬ ಸಿಂಪಲ್ ಆ್ಯಂಡ್ ಈಸಿ ವೇ ಆಗಿರೋ ಹೆಲ್ದಿ ರೆಸಿಪಿ ರೆಡಿ ಆಗಿದೆ. ಇದನ್ನು ನೀವು ಬೆಳಿಗ್ಗೆ ದೋಸೆ ಅಥವಾ ಇಡ್ಲಿ ಜೊತೆ ತಿನ್ಬೋದು, ಅಥವಾ ಮಧ್ಯಾಹ್ನ ಗಂಜಿ ಜೊತೆನೂ ತಿನ್ಬೋದು. ತುಂಬಾ ಟೇಸ್ಟಿಯಾಗಿ ಹೆಲ್ದಿಯಾಗಿರುತ್ತೆ. ಸೊ ನೋಡಿದ್ರಲ್ಲ ಎಷ್ಟು ಸಿಂಪಲ್ಲಾಗಿ ಹುರುಳಿಕಾಳು ಚಟ್ನಿ ಮಾಡ್ಬೋದು ಅಂತ. ನೀವು ಕೂಡ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ. ಆ್ಯಂಡ್ ನೀವು ನಮ್ಮ ಬ್ಲಾಗ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನಾವೇನೇ ನ್ಯೂ ರೆಸಿಪಿನ ಅಪ್ಲೋಡ್ ಮಾಡಿದ್ರು ನಿಮಗೆ ಅಪ್ಡೇಟ್ ಸಿಗ್ತಾ ಇರುತ್ತೆ. ಐ ಹೋಪ್ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.